ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಸಮಸ್ತ ಆಸರೆ ಟಿವಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆರೋಗ್ಯವನ್ನು ಮೊಳೆಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ, ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲವುಗಳನ್ನು ನಿಮ್ಮ ಜೀವಿತದಲ್ಲಿ ಕೊಡಲಿ ಎಂದು ಹರಸಿ ಹಾಗೆ ಮಾಡುವನು ಎಂದು ದೇವರಲ್ಲಿ ಬಲವಾಗಿ ನಂಬುವವನು ಆಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ತನ್ನ ಸಮಾಧಾನವನ್ನು ಪ್ರಸರಿಸಲಿ, ತನ್ನ ಸಮಾಧಾನದಿಂದ ನಿಮ್ಮನ್ನು ತುಂಬಲಿ ಎಂಬುದಾಗಿ ನಾನು ಕರ್ತನ ನಾಮದಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ದೇವರು ನಿಮ್ಮ ಜೀವನದಲ್ಲಿ ಮಾಡುವಂಥ ಅನೇಕ ಕಾರ್ಯಗಳನ್ನು ನಾವು ನೋಡುವಾಗ ಅದು ನಮ್ಮ ಜೀವಿತದಲ್ಲಿ ಖಂಡಿತವಾಗಲೂ ಸಹ ಅದು ಬಹು ಸಂತೋಷವನ್ನು ತರುವಂಥದ್ದಾಗಿದೆ. ನಿಮ್ಮ ಸಾಕ್ಷಿಗಳನ್ನು ನಾವು ಕೇಳಿಸಿಕೊಳ್ಳುವಾಗ ಆ ಸಾಕ್ಷಿಗಳು ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಬಹು ಉತ್ತೇಜನವಾಗಿ ಇರುವಂಥವುಗಳು ಆಗಿವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯ ಸಂದೇಶಗಳು ಮತ್ತು ಈ ಕಾರ್ಯಕ್ರಮವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ತರುವಂಥದ್ದಾಗಿರುವುದರಿಂದ ನೀವು ಕರ್ತನಲ್ಲಿ ಇನ್ನೂ ಹೆಚ್ಚಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ, ಇನ್ನೂ ಆ ವಾಕ್ಯಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಾ ದೇವರ ರಾಜ್ಯದ ಮಹಿಮೆಗಾಗಿ ನೀವು ಜೀವಿಸುವವರಾಗಿರಬೇಕೆಂಬುದಾಗಿ ಪ್ರೀತಿಯಿಂದ ಸಲಹೆ ಕೊಡುವವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ನೀವು ಈ ಕಾರ್ಯಕ್ರಮಗಳನ್ನು ಇತರರಿಗೂ ಪರಿಚಯಿಸ್ರಿ. ಅಷ್ಟು ಮಾತ್ರವಲ್ಲ, ಅವರು ಅವರ ಜೀವನದಲ್ಲಿ ಈ ಆಶೀರ್ವಾದಗಳನ್ನು, ಆತ್ಮಿಕ ಅಭಿವೃದ್ಧಿಯನ್ನು ಹೊಂದುವಂತೆ ಅವರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವವರು ಆಗಿದ್ದೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸತ್ಯವೇದ ಶಾಲೆ ಕಾರ್ಯಕ್ರಮದಲ್ಲಿ ಹಲವು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯಗಳನ್ನ ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಈ ದಿನವೂ ಸಹ ನಾವೊಂದು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು ದೇವರಿಗೆ ಯಾಕೆ ಕೊಡಬೇಕೆಂಬುದಾಗಿ. ಈ ಸಂಚಿಕೆಯಲ್ಲಿ ನಾವು ಕಲಿತುಕೊಳ್ಳಲಿಕ್ಕಿರುವಂಥ ವಿಷಯ, ದೇವರಿಗೆ ದಶಮ ಭಾಗ ಯಾಕೆ ಕೊಡಬೇಕು ಮತ್ತು ಅದು ಏನನ್ನು ತೋರಿಸ್ತದೆ, ಯಾವ ಸೂಚನೆಗಾಗಿ ಅದನ್ನು ನಾವು ಕೊಡಬೇಕು ಎಂಬ ಅಂಶವನ್ನು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳುತ್ತಿದ್ದಾಗ ಒಂದು ವೇಳೆ ನಿಮ್ಮ ಹೃದಯಗಳಲ್ಲಿ ಅಂದುಕೊಳ್ಳಬಹುದು, ಅಯ್ಯೋ ಯಾವಾಗಲೂ ಕೊಡುವುದರ ಕುರಿತಾಗಿ ಮಾತಾಡ್ತಾರೆ ಎಂಬುದಾಗಿ. ಇಲ್ಲ, ನೀವು ಕೊಡುವುದರ ಕುರಿತಾಗಿ ನೀವು ಕೇಳಿರಬಹುದು ಖಂಡಿತವಾಗಿಯೂ. ಆದರೆ ಇವತ್ತು ನಮ್ಮ ಪ್ರಶ್ನೆ ಏನಪ್ಪ ಅಂತ, ನಮ್ಮ ಸಂದೇಶದ ಶಿರೋನಾಮ ಏನಪ್ಪ ಅಂದರೆ, ದೇವರಿಗೆ ದಶಮ ಭಾಗ ಯಾಕೆ ಕೊಡಬೇಕು ಮತ್ತು ಅದರಿಂದ ಏನು ಸೂಚನೆ, ಅದು ಏನನ್ನು ತೋರಿಸ್ತದೆ ಎಂಬ ವಿಷಯವನ್ನು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದೆ. ಹಾಗಾಗಿ ಯಾವಾಗಲೂ ಕೊಡುವುದರ ಕುರಿತಾಗಿ ಮಾತಾಡ್ತೀರಿ ಎಂಬುದ ಬೇಸರ ಮಾಡಿಕೊಳ್ಳಬೇಡ್ರಿ. ದೇವರ ವಾಕ್ಯದ ಮುಂದೆ ಕೂತು ದೇವರ ವಾಕ್ಯದ ದೇವರ ಉದ್ದೇಶವನ್ನು ನೀವು ಗ್ರಹಿಸಿಕೊಂಡವರಾಗಿ ಇರಬೇಕೆಂಬುದಾಗಿ ನಾನು ಪ್ರೀತಿಯಿಂದ ನಿಮಗೆ ಸಲಹೆ ಕೊಡುತ್ತಾ ಪ್ರೋತ್ಸಾಹಿಸುವವನಾಗಿದ್ದೇನೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಒಂದು ವೇಳೆ ದೇವರ ಕೊಡುವಿಕೆ ಕುರಿತಾಗಿ ಯಾರಾದರೂ ತಪ್ಪಾದಂಥ ಅಭಿಪ್ರಾಯ ಉಳ್ಳವರು ನೀವು ಆಗಿರೋದಾದರೆ ಈ ದಿನ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕೊಂಚ ಸಮಯ ಕಾದುಕೊಳ್ಳ್ರಿ. ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಆತ್ಮಿಕವಾದ ರೀತಿಯಲ್ಲಿ ಸಲಹೆಗಳನ್ನು ಕೊಟ್ಟು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಆತ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ಹಾಗಾಗಿ ಈ ದಿನ ನಾವು ಕಲಿಯಲಿಕ್ಕಿರುವಂಥ ವಿಷಯ, ದೇವರಿಗೆ ದಶಮ ಭಾಗ ಯಾಕೆ ಕೊಡಬೇಕು ಮತ್ತು ಅದು ಏನನ್ನು ತೋರಿಸ್ತದೆ ಅಥವಾ ಸೂಚಿಸುತ್ತದೆ. ನೋಡಿ, ದಶಮ ಭಾಗ ಅನ್ನುವಾಗ 10ರಲ್ಲಿ 1 ಕೊಡುವುದು. 10 ರೂಪಾಯಿಯಲ್ಲಿ 1 ರೂಪಾಯಿಯನ್ನು ದೇವರಿಗೆ ಕೊಡುವಂಥದ್ದು. 100 ರೂಪಾಯಿಯಲ್ಲಿ 10 ರೂಪಾಯಿ ದೇವರಿಗೆ ಕೊಡುವಂಥದ್ದು. 1000 ರೂಪಾಯಿಯಲ್ಲಿ ಖಂಡಿತವಾಗಲೂ 1000 ರೂಪಾಯಿಯಲ್ಲಿ 100 ರೂಪಾಯಿಯನ್ನು ದೇವರಿಗೆ ಕೊಡುವಂಥದ್ದು. ಹಾಗಾದರೆ ಯಾರು ದಶಮ ಭಾಗ ಕೊಡಬೇಕು? ದಶಮ ಭಾಗ ಯಾರು ಕೊಡಬೇಕಂದ್ರೆ, ರಕ್ಷಣೆ ಹೊಂದಿ ಸಭೆಗೆ ಬರುವಂಥ ಪ್ರತಿ ವಿಶ್ವಾಸಿಯು ದಶಮ ಭಾಗವನ್ನು ಕೊಡಬೇಕು. ದಶಮ ಭಾಗ ಯಾವುದರಲ್ಲಿ ಕೊಡಬೇಕು? ಸಾಲ ತೆಗೆದುಕೊಂಡು ಬಂದು ದಶಮ ಭಾಗ ಕೊಡುವುದಲ್ಲ. ದಶಮ ಭಾಗ ಅಂದರೆ ನಿನಗೆ ಬಂದಂಥ ಆದಾಯದಲ್ಲಿ, ಗಮನ ಕೊಟ್ಟು ಕೇಳಿಸ್ಕೋ, ನೀನು ದುಡಿದಂಥ ಆದಾಯದಲ್ಲಿ ಮಾತ್ರ ನೀನು ದಶಮ ಭಾಗವನ್ನು ಕೊಡಬೇಕೇ ವಿನಃ ಸಾಲ ತೆಗೆದುಕೊಂಡು ಬಂದು ನೀನು ದಶಮ ಕೊಡುವುದು ಸರಿಯಾದದಲ್ಲ. ನಿನ್ನ ಆದಾಯದಲ್ಲಿ ಬಂದಂಥ ದಶಮ ಭಾಗವನ್ನು ತೆಗೆದು ಕೊಡಬೇಕು. ಎಲ್ಲಿ ಕೊಡಬೇಕು? ಸಭೆಗೆ ಕೊಡಬೇಕು, ಸೇವೆಗೆ ಕೊಡಬೇಕು, ದೇವರ ರಾಜ್ಯ ಕಟ್ಟೋದಕ್ಕೆ ಕೊಡಬೇಕು. ಅಯ್ಯೋ ನಾವು ಅವರಿಗೆ ಕೊಟ್ಟೆವು, ತಪ್ಪಾಗಿ ಉಪಯೋಗಿಸ್ಕೊಂಡ್ರು, ಅದೆಲ್ಲ ನೀನು ವರಿ ಆಗೋಗ್ಲಿಕ್ಕೆ ಹೋಗಬೇಡ.
ದೇವರ ಹೆಸರಿನಲ್ಲಿ ಕೊಡುವುದನ್ನು ಕಲಿತುಕೋ. ದೇವರು ಖಂಡಿತವಾಗೂ ನಿನ್ನ ಜೀವನದಲ್ಲಿ ಆಶೀರ್ವಾದ ಮಾಡುತ್ತಾನೆ. ನಾನು ಸೇವೆಯಲ್ಲಿ ಬಂದು ಹೊಸದಲ್ಲಿ ನನ್ನ ಬಳಿಯಲ್ಲಿ ₹1 ಹಣ ಸಹ ಇರಲಿಲ್ಲ. ಆದರೆ ಕರ್ತನಿಗೆ ಕೊಡಬೇಕೆಂಬ ಬಹಳವಾದ ಹಂಬಲ ನನ್ನ ಜೀವನದಲ್ಲಿ ಇದ್ದದರಿಂದ ನಾನು ದೇವರಿಗಾಗಿ ಕೊಡಬೇಕೆಂಬುದಾಗಿ ಅಂದುಕೊಂಡಾಗ ₹1 5 ಪೈಸವಾಗಿ ಚಿಲ್ಲರೆ ಮಾಡಿಸಿ ಪ್ರತಿ ವಾರ 5 ಪೈಸೆ ಕಾಣಿಕೆಯಾಗಿ ಹಾಕುತ್ತಾ ಇದ್ದೆ. ಆದರೆ ಸೇವೆಯಲ್ಲಿ ಬೆಳೀತಾ ಬರುತ್ತಿದ್ದಾಗ ನನ್ನ ಸಣ್ಣ ಸಭೆ ನನ್ನನ್ನು ಪೋಷಿಸಲಿಕ್ಕೆ ಪ್ರಾರಂಭಿಸಿದಾಗ ನಾನು ಹಣವನ್ನು ಇನ್ನೊಂದು ಸಭಾಪಾಲಕರಿಗೆ ಕೊಡಲಿಕ್ಕೆ ಪ್ರಾರಂಭಿಸಿದೆ. ಇನ್ನೊಬ್ಬ ಸಭಾಪಾಲಕರಿಗೆ ನಾನು ಅದನ್ನು ಕೊಡುತ್ತಿದ್ದಾಗ ಅವರು ನನಗೆ ಯಾವಾಗಲೂ ಕಾಲ್ ಮಾಡಿ, ಪಾಸ್ಟರ್ ಅವರೇ ನಾವು ಈ ಸೇವೆ ಮಾಡಿದ್ದೇವೆ, ಆ ಸೇವೆ ಮಾಡಿದ್ದೇವೆ ಎಂಬುದು ಯಾವಾಗಲೂ ರಿಪೋರ್ಟ್ ಕೊಡ್ತಾ ಇದ್ದೆ. ನಾನು ಹೇಳಿದೆ, ದಯಮಾಡಿ ಇದನ್ನು ನಿಲ್ಲಿಸ್ಬಿಡಿ, ಇದನ್ನು ನೀವು ರಿಪೋರ್ಟ್ ಕೊಡುವಂಥ ವಿಷಯ ನಿಲ್ಲಿಸ್ಬಿಡಿ ಅಂತ ನಾನು ಅವ್ರಿಗೆ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಕೊಡಲಿಕ್ಕೆ ಯಾಕೆ ಮುಂದೆ ಬಂದೆ ಅಂತ ಹೇಳಿದ್ರೆ, ದೇವರು ನನಗೆ ಕೊಡು ಅಂತ ಹೇಳಿದ್ರಿಂದ ನಾನು ಬಂದೇನೆ ವಿನಃ ನಿಮ್ಮ ರಿಪೋರ್ಟನ್ನು ತಕ್ಕೊಂಡು ನಾನು ಏನೋ ದೇವರಿಗೆ ಏನೋ ಮಾಡಬೇಕೆಂಬ ವಿಷಯಕ್ಕಾಗಿ ನಾನು ಅದನ್ನು ನಿಮಗೆ ಕೊಡಲಿಲ್ಲ. ನಾವು ಸ್ವಚಿತ್ತದಿಂದ ಸ್ವಾಲೋಚನೆಯಿಂದ ಕೊಡುವಾಗ ನಮಗೆ ರಿಪೋರ್ಟ್ ಬೇಕು. ದೇವರ ಆಲೋಚನೆಯಿಂದ ಕೊಡುವಾಗ ನಮಗೆ ರಿಪೋರ್ಟ್ನ ಅಗತ್ಯತೆ ಇಲ್ಲ. ಯಾಕಂದ್ರೆ ನಾವು ದೇವರನ್ನ ನಂಬಿ ಕೊಡ್ತೇವೆ. ಅವರಿಗೆ ನಾನು ಕೊಡುವಾಗ ನಾನು ಅವ್ರಿಗೆ ಹೇಳಿದೆ, ನೀವು ಇನ್ಮೇಲೆ ಯಾವುದೇ ರಿಪೋರ್ಟ್ ನನಗೆ ಹೇಳಬಾರ್ದು. ರಿಪೋರ್ಟ್ ಹೇಳೋದಾದರೆ ದಯಮಾಡಿ ನನ್ನಿಂದ ಯಾವ ಸಹಾಯವನ್ನು ಎದುರು ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಾನು ದೇವರನ್ನ ನೋಡಿ ಕೊಡ್ತಾ ಇದ್ದೇನೆ, ಮಾನವನ ನೋಡಿ ಕೊಡಲಿಲ್ಲ ನಾನು. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನೀವು ಕೊಟ್ಟದ್ದು ಒಂದು ವೇಳೆ ಜನರು ತಪ್ಪಾಗಿ ನೀವು ತಿಳ್ಕೊಳ್ತಾರೆ, ತಪ್ಪಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದರೂ ಸಹ ಪರವಾಗಿಲ್ಲ. ನೀನು ಕೊಡುವಂಥದ್ದು ದೇವರ ದೃಷ್ಟಿಯಲ್ಲಿ ಸರಿಯಾಗಿದ್ದರೆ ಸಾಕು. ದೇವರು ನಿನ್ನ ಜೀವನದಲ್ಲಿ ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ. ಹಾಗಾಗಿ ಈ ದಿನ ನಾವು ಆಲೋಚನೆ ಮಾಡಲಿಕ್ಕಿರುವಂಥ ವಿಷಯ ಏನಪ್ಪ ಅಂದರೆ, ದೇವರಿಗೆ ದಶಮಭಾಗ ಯಾಕೆ ಕೊಡಬೇಕು ಮತ್ತು ಅದು ಏನನ್ನು ತೋರಿಸುತ್ತದೆ ಅಥವಾ ಸೂಚಿಸುತ್ತದೆ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದ 22-23ನೇ ವಚನಕ್ಕೆ ಹೋದಾಗ, ನಾವು ಕೊಡುವುದರಿಂದ ದೇವರಿಗೆ ಭಯಪಡುವವರು ಎಂಬುದಾಗಿ ತೋರಿಸುವಂಥದ್ದಾಗಿದೆ. ದಶಮ ಭಾಗ ಯಾಕೆ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಅದು ಏನೋ ಒಂದು ಸೂಚನೆ ಕೊಡುವಂಥದ್ದಾಗಿದೆ. ದಶಮ ಭಾಗ ಅಂದ್ರೇನು? 10ರಲ್ಲಿ 1 ಭಾಗ ಕೊಡಬೇಕು. ಎಲ್ಲಿ ಕೊಡಬೇಕು? ಸಭೆಗೆ ಕೊಡಬೇಕು, ಸೇವೆಗೆ ಕೊಡಬೇಕು, ದೇವರ ರಾಜ್ಯದ ಕಾರ್ಯಗಳಿಗೆ ಕೊಡಬೇಕು. ಯಾರು ಕೊಡಬೇಕು? ರಕ್ಷಣೆ ಹೊಂದಿದ ಪ್ರತಿ ವಿಶ್ವಾಸಿ ಕೊಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ಅವನ ಜೀವನದಲ್ಲಿ ಒಂದು ವೇಳೆ ಅವನು ಎಷ್ಟೇ ಭಕ್ತನಾಗಿದ್ದು, ಎಷ್ಟೇ ಪ್ರಾರ್ಥಿಸುವವನಾಗಿದ್ದು, ಅವನ ಜೀವನದಲ್ಲಿ ಎಷ್ಟೇ ವಿಷಯಗಳು ಅವನಲ್ಲಿದ್ದರೂ ಸಹ ಈ ದಶಮ ಭಾಗ ಕೊಡುವಂಥ ವಿಷಯಗಳನ್ನು ಸೋತು ಹೋಗೋದಾದರೆ ಅವನ ಜೀವನದಲ್ಲಿ ಎಷ್ಟೋ ಆಶೀರ್ವಾದಗಳನ್ನು ಅವನು ಕಳೆದುಕೊಳ್ಳುವವನಾಗಿದ್ದಾನೆ. ಅವನ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವವನಾಗಿದ್ದಾನೆ. ಹಾಗಾಗಿ ಇವತ್ತು ನಂಬಿಕೆಯುಳ್ಳ ವಿಶ್ವಾಸಿಗಳನ್ನು ನೋಡುತ್ತೇವೆ, ದೇವರಿಗಾಗಿ ಜೀವಿಸುವಂಥ ವಿಶ್ವಾಸಿಗಳನ್ನು ನೋಡುತ್ತೇವೆ. ಆದರೆ ದೇವರಿಗಾಗಿ ಕೊಡುವಂಥ ವಿಶ್ವಾಸಿಗಳು ಭಾಳ ವಿರಳವಾಗಿ ನಾವು ನೋಡುತ್ತೇವೆ. ಆದರೂ ಸಹ ಅದರಲ್ಲಿ ಕೆಲವರು ನಂಬಿಗಸ್ತರಾಗಿ ದೇವರಿಗೆ ಕೊಡುವಂಥ ಜನರಿದ್ದಾರೆ, ಅಂಥವನ್ನು ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಹಾಗಾಗಿ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದ 22-23ನೇ ವಚನಕ್ಕೆ ಹೋದಾಗ ನಾವು ಕೊಡುವಂಥದ್ದು ಏನನ್ನು ತೋರಿಸ್ತದಪ್ಪ ಅಂತ ಹೇಳಿದರೆ, ನಾವು ದೇವರಿಗೆ ಭಯಪಡುವವರು ಎಂಬುದಾಗಿ ತೋರಿಸಿಕೊಡ್ತದೆ. ದೇವರಿಗೆ ಕೊಡುವಂಥವನು ದೇವರಿಗೆ ಭಯಪಡುವವನಾಗಿದ್ದಾನೆ, ಅಂದರೆ ಅವನ ಭಯವನ್ನು ವ್ಯಕ್ತಪಡಿಸುವವನಾಗಿದ್ದಾನೆ. ಒಬ್ಬನು ದೇವರಿಗೆ ಕೊಡ್ತಾ ಇದ್ದಾನೆ, ದೇವರಿಗೆ ಕೊಡಬೇಕಾದನ್ನು ಸರಿಯಾಗಿ ಕೊಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಅವನು ದೇವರ ಮೇಲಿನ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಒಬ್ಬನು ದೇವರಿಗೆ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಅವನಿಗೆ ದೇವರ ಮೇಲಿನ ಭಯ ಅವನಿಗಿಲ್ಲ. ದೇವರಿಗೆ ಭಯಪಡದೇ ಇರುವಂಥವನು ದೇವರಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಭಯಪಡುವಂಥವನು ದೇವರಿಗೆ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಕೊಡುವಂಥವನು ದೇವರ ಮಹಿಮೆಯನ್ನು, ದೇವರ ಭಯವನ್ನು ಸೂಚಿಸುವುದಾದರೆ, ದೇವರಿಗೆ ಭಯಪಡುವವನೆಂಬುದಾಗಿ ಸೂಚಿಸುವುದಾದರೆ, ಕೊಡದೇ ಇರುವಂಥವನು ದೇವರಿಗೆ ಭಯಪಡದವನೆಂಬುದಾಗಿ ಸೂಚಿಸುವಂಥ ಕಾರ್ಯ ಅದಾಗಿದೆ. ಯಾಕೆ ನಾನು ದಶಮಭಾಗ ಕೊಡಬೇಕು? ಅದೇನನ್ನು ಸೂಚಿಸ್ತದಪ್ಪ ಅಂತ ಹೇಳಿದ್ರೆ, ನಾನು ಕೊಡುವಂಥದ್ದು ದೇವರಿಗೆ ಭಯಪಡ್ತೀನಿ ಅಂತೇಳಿ ಅದು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ನಾನು ಕೊಡುವಂಥದ್ದನ್ನು ನಾನು ಕೊಡಬೇಕೆಂಬುದಾಗಿ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದ 22-23ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಾವು ಕೊಡುವುದರಿಂದ, ಎರಡನೇದಾಗಿ ನಾವು ಕೊಡುವುದರಿಂದ ಆತ್ಮಿಕವಾಗಿ ಭದ್ರವಾಗಿರ್ತೇವೆ. ಇದು ಬಹಳ ಪ್ರಾಮುಖ್ಯವಾದ್ದು. ಒಂದನೇದು, ನಾವು ಕೊಡುವುದರಿಂದ ದೇವರಿಗೆ ಭಯಪಡುವವರು ಎಂಬುದಾಗಿ ತೋರಿಸುವಂಥ ಕಾರ್ಯವಾಗಿದೆ. ಎರಡನೇದಾಗಿ ನಾನು ಯಾಕೆ ಕೊಡಬೇಕೆಂಬುದಾಗಿ ನೋಡುವಾಗ, ನಾವು ಕೊಡುವುದರಿಂದ ಆತ್ಮಿಕವಾಗಿ ಭದ್ರವಾಗಿರ್ತೇವೆ. ಪಾಸ್ಟರ್ ಅವರೇ, ಕೊಡೋದಕ್ಕೂ ಆತ್ಮಿಕವಾಗಿ ಭದ್ರವಾಗಿರೋದಕ್ಕೂ ಸಂಬಂಧ ಏನಿದೆ? ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ರಿ, ಅದಕ್ಕೆ ನಿಮಗೆ ಉತ್ತರ ಸಿಗಲಿಕ್ಕಿದೆ. ಒಬ್ಬನು ದೇವರಿಗಾಗಿ ಕೊಡುವವನಾದರೆ ಅವನು ಆತ್ಮಿಕವಾಗಿ ಭದ್ರವಾಗಿರ್ತಾನೆ. ಹೇಗೆ ಭದ್ರವಾಗಿರ್ತಾನೆ ನೋಡ್ರಿ, ಹೇಗೆ ಭದ್ರವಾಗಿರ್ತಾನೆ ಅನ್ನುವಾಗ, ದಶಮ ಭಾಗವನ್ನು ಆಲಯಕ್ಕೆ ತರಬೇಕೆಂಬುದು ದೇವರ ನಿಯಮ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದ 23ನೇ ವಚನದ ಪ್ರಕಾರ ದಶಮ ಭಾಗವನ್ನು ಆಲಯಕ್ಕೆ ತರಬೇಕು. ಯಾಕೆ ಆಲಯಕ್ಕೆ ತರಬೇಕು? ಲೇವಿಯರಿಗಾಗಿ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದ 27ನೇ ವಚನ,
ದಶಮ ಭಾಗವನ್ನು ಎಲ್ಲಿಗೆ ತರಬೇಕು? ದೇವಾಲಯಕ್ಕೆ ತರಬೇಕು. ಯಾಕೆ ತರಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ದೇವಾಲಯದಲ್ಲಿ ಲೇವಿಯರು ಕೆಲಸ ಮಾಡ್ತಾ ಇರ್ತಾರೆ. ಲೇವಿಯರು ಕೆಲಸ ಮಾಡ್ತಾ ಇರ್ತಾರೆ, ಯಾಜಕ ವರ್ಗದವ್ರು ಕೆಲಸ ಮಾಡ್ತಾ ಇರ್ತಾರೆ, ಮಹಾಯಾಜಕರು ಕೆಲಸ ಮಾಡ್ತಾ ಇರ್ತಾರೆ. ಇವರೆಲ್ಲರೂ ಸಹ ಅಲ್ಲಿ ಏನು ಮಾಡ್ತಾರೆ? ಅವರು ಕೆಲಸ ಮಾಡ್ತಿರ್ತಾರೆ. ಅವರಿಗೋಸ್ಕರ ಲೇವಿಯರ ಕೆಲಸ ಏನಾಗಿತ್ತು? ಲೇವಿಯರ ಕೆಲಸ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದ 9ರಿಂದ 13ನೇ ವಚನ ತನಕ ಹೋಗುವಾಗ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದ 9ರಿಂದ 13ನೇ ವಚನಕ್ಕೆ ನಾವು ಹೋಗುವಾಗ ದೇವಾಲಯದ ಕೆಲಸ ಅವ್ರು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಜನರಿಗೆ ಬೋಧಿಸುವ ಕೆಲಸ ಅವ್ರು ಮಾಡ್ತಾರೆ. ಲೇವಿಯರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಜನರಿಗೆ ಬೋಧಿಸುವಂಥದ್ದು ಮತ್ತು ದೇವಾಲಯದ ಕೆಲಸ ಮಾಡುವಂಥದ್ದು. ಕೇಳಿಸ್ಕೊಳ್ರಿ. ಎರಡನೇ ವಿಷಯ ಏನಪ್ಪ ಅಂದರೆ ದೇವರಿಗೆ ಕೊಡುವುದರಿಂದ ನಾನು ಆತ್ಮಿಕವಾಗಿ ಭದ್ರವಾಗಿರ್ತೀನಿ. ಹೇಗೆ ಆತ್ಮಿಕವಾಗಿ ಭದ್ರವಾಗಿರ್ಲಿಕ್ಕೆ ಸಾಧ್ಯ? ನಾನು ಕೊಡುವಂಥದ್ದು ದೇವಾಲಯಕ್ಕೆ ತೆಗೆದುಕೊಂಡು ಬರುವವನಾಗಿದ್ದೇನೆ. ಆ ದಶಮ ಭಾಗವನ್ನು ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 23ನೇ ವಚನದ ಪ್ರಕಾರವಾಗಿ ದೇವಾಲಯಕ್ಕೆ ತೆಗೆದುಕೊಂಡು ಬರ್ತೇನೆ. ಯಾಕೆ ದೇವಾಲಯಕ್ಕೆ ತೆಗೆದುಕೊಂಡು ಬರಬೇಕಪ್ಪ ಅಂದರೆ ಅಲ್ಲಿ ಲೇವಿಯರು ಇರ್ತಾರೆ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 27ನೇ ವಚನದ ಪ್ರಕಾರ. ಹಾಗಾದರೆ ಲೇವಿಯರ ಕೆಲಸ ಏನೆಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದ 9ರಿಂದ 13 ತನಕ ನೋಡುವಾಗ ಅವರು ದೇವಾಲಯದಲ್ಲಿ ಕೆಲಸ ಮಾಡ್ತಾರೆ. ದೇವಾಲಯದಲ್ಲಿ ಕೆಲಸ ಮಾಡೋದು ಮಾತ್ರವಲ್ಲ, ಜನರಿಗೆ ಬೋಧನೆ ಮಾಡುವಂಥ ಕಾರ್ಯಗಳನ್ನು ಅವರು ಮಾಡ್ತಾರೆ, ಜನರಿಗೆ ಬೋಧಿಸ್ತಾ ಇರ್ತಾರೆ. ಈಗ ನೀನು ಕೊಟ್ಟರೆ ದೇವಾಲಯಕ್ಕೆ ಬರ್ತದೆ. ನೀನು ಕೊಡೋದ್ರಿಂದ ದೇವಾಲಯಕ್ಕೆ ಬರುವಂಥ ದಶಮಭಾಗಗಳು ಬರ್ತದೆ. ದೇವಾಲಯಕ್ಕೆ ಬಂದರೆ ಲೇವಿಯರಿಗೆ ಪೋಷಣೆ ಆಗ್ತದೆ. ಲೇವಿಯರಿಗೆ ಪೋಷಣೆ ಹೊಂದಿದರೆ, ಲೇವಿಯರು ಪೋಷಣೆ ಹೊಂದಿದರೆ ಅವರು ಬೋಧನೆ ಮಾಡ್ತಾರೆ. ಅವರು ಬೋಧನೆ ಮಾಡಿದರೆ ಜನರು ಆತ್ಮಿಕವಾಗಿ ಭದ್ರವಾಗಿರ್ತಾರೆ. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ನೀವು ಕೊಡುವುದರಿಂದ ದೇವಾಲಯಕ್ಕೆ ಬರ್ತದೆ. ದೇವಾಲಯಕ್ಕೆ ಬಂದರೆ ಲೇವಿಯರಿಗೆ ಅದು ಪೋಷಿಸಲ್ಪಡ್ತದೆ. ಲೇವಿಯರು ಪೋಷಿಸಲ್ಪಟ್ಟರೆ ಅವರು ಬೋಧಿಸ್ತಾರೆ. ಬೋಧಿಸಿದರೆ ಅದೇನಾಗ್ತದಪ್ಪ ಅಂತ ಹೇಳಿದ್ರೆ ಇತರರ ಅಥವಾ ಇನ್ನೊಬ್ಬರಿಗೆ ಆತ್ಮಿಕವಾದ ಭದ್ರತೆಯನ್ನು ಕೊಡ್ತದೆ. ನೀನು ಕೊಡುವಂಥದ್ದು ಏನು ಕಾರಣಕ್ಕಾಗಿ? ನಿನ್ನ ಆತ್ಮಿಕ ಭದ್ರತೆಗಾಗಿ. ಎಲ್ಲಿಯ ತನಕ ನೀನು ದೇವಾಲಯಕ್ಕೆ ನಿನ್ನ ದಶಮಭಾಗಗಳನ್ನು ತೆಗೆದುಕೊಂಡು ಬರೋದಿಲ್ವೋ ನೀನು ಆತ್ಮಿಕವಾಗಿ ಭದ್ರವಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನ್ನ ಸಭೆಯಲ್ಲಿರುವಂಥ ಯಾಜಕತ್ವ, ನಿನ್ನ ಸಭೆಯಲ್ಲಿರುವಂಥ ಲೇವಿಯತ್ವ ಅದು ಪೋಷಿಸಲ್ಪಡದೆ ಹೋದರೆ ಅದು ಖಂಡಿತವಾಗ್ಲೂ ಪೋಷಣೆಗಾಗಿ ಇನ್ನೊಂದು ಕಡೆ ಹೋಗುವಂಥದ್ದಾಗಿರ್ತದೆ. ಆಗ ಅದು ಇನ್ನೊಂದು ಕಡೆ ಸಹಾಯವನ್ನು ಎದುರು ನೋಡುವಾಗ ನೀನು ಹೇಗೆ ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ? ಒಂದನೇದಾಗಿ ದೇವರಿಗೆ ಕೊಡುವಂಥವನು ದೇವರಿಗೆ ಭಯಪಡುವವನಾಗಿದ್ದಾನೆಂಬುದನ್ನು ತೋರಿಸೋದು. ಆದರೆ ಎರಡನೇದಾಗಿ ಕೊಡುವುದ್ರ ಮುಖಾಂತರ ಆತ್ಮಿಕವಾಗಿ ಭದ್ರವಾಗಿರ್ತೀವಿ. ಇವತ್ತು ಈ ವಾಕ್ಯ ಕೇಳಿಸ್ಕೊಳ್ಳೋದ ಜನರೇ, ನೀವು ನಿಮ್ಮ ಸಭೆಗೆ ಕೊಡದೆ ಹೋದರೆ ಖಂಡಿತವಾಗಲೂ ನೀವು ಆತ್ಮಿಕವಾಗಿ ಭದ್ರವಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಸಭಾಪಾಲಕರು, ನಿಮ್ಮ ಸೇವೆ, ನಿಮ್ಮ ಸಭೆ ಖಂಡಿತವಾಗಿಯೂ ಇತರರೊಟ್ಟಿಗೆ ಅಥವಾ ಇನ್ನೊಂದು ಕಡೆಗೆ ಹೋಗಿ ಕೈ ಚಾಚುವಾಗ ಹೇಗೆ ನೀವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ? ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಸಭಾಪಾಲಕನು ಅವರ ಸಭೆಯಲ್ಲಿರುವಂಥ 1000 ಜನರಿಗೆ ಬೇಕಾದರೂ ಅವರು ಸಂತೈಸ್ತಾರೆ, ಪೋಷಿಸ್ತಾರೆ, ಅವರನ್ನು ಬಲಪಡಿಸ್ತಾರೆ. ಪ್ರಪಂಚದಲ್ಲಿ ದೊಡ್ಡ ಸಭೆ ಕೊರಿಯಾದಲ್ಲಿದೆ, ಎಷ್ಟೋ ಲಕ್ಷ ಜನರಿದ್ದಾರೆ. ಒಬ್ಬ ಸಭಾಪಾಲಕನು ಅವರೆಲ್ಲರನ್ನು ಬೋಧಿಸ್ತಾರೆ, ಅವರೆಲ್ಲರನ್ನು ಆತ್ಮಿಕತೆ ನಡೆಸ್ತಾರೆ. ನಮ್ಮ ಭಾರತ ದೇಶದಲ್ಲಿ ಒಂದು ಸಭೆ ಇದೆ, ಅದು ಸಹ ಹೈದರಾಬಾದಲ್ಲಿದೆ. ಆ ಸಭೆ ಸಹ 1,00,000ಕ್ಕಿಂತ ಅಧಿಕ ಜನರಿದ್ದಾರೆ. ಅವರು ಸಹ ಒಬ್ಬ ಸಭಾಪಾಲಕನು ಎಲ್ಲರನ್ನು ಬೋಧಿಸಿ ಸಮೃದ್ಧಿಯಾಗಿ ನಡೆಸ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಆ 1000 ಜನರಿಂದ ಸಭಾಪಾಲಕರು ನಡೆಸುವಂಥದ್ದು ಭಾಳ ಕಷ್ಟವಾಗ್ಬಿಟ್ಟಿದೆ. 100 ಜನರು ಸಭೆಯಲ್ಲಿರ್ತಾರೆ, ಆದರೆ 100 ಜನರು ಸಭಾಪಾಲಕರು ನಡೆಸುವಂಥ, ಸಭಾಪಾಲಕರನ್ನು ಪೋಷಿಸುವಂಥ ವಿಷಯದಲ್ಲಿ ಅವರು ಫೇಲ್ ಆಗಿಬಿಡ್ತಾರೆ. ಯಾವಾಗ ಒಂದು ಸಭೆ ಸಭಾಪಾಲಕರನ್ನು ಪೋಷಿಸುವಂಥ ವಿಷಯದಲ್ಲಿ ವಿಫಲವಾಗ್ತದೋ ಆ ಸಭೆ ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರು ನಿಜವಾಗಲೂ ಸಹ ಅವರ ಸಹಾಯಕ್ಕಾಗಿ ಬೇರೊಂದು ಕಡೆ ಕೈ ಚಾಚುವಾಗ ಹೇಗೆ ಒಂದು ಸಭೆ ಆಶೀರ್ವದಿಸಲ್ಪಡಲಿಕ್ಕೆ ಸಾಧ್ಯ? ಇನ್ನೊಂದು ಮಾತು ಹೇಳ್ತೀನಿ, ಈ ವಾಕ್ಯ ಕೇಳಿಸಿಕೊಳ್ಳುವಂಥ ದೇವರ ಮಕ್ಕಳೇ, ನಿಮ್ಮ ಸಭಾಪಾಲಕರು ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಕೈ ಚಾಚದ ರೀತಿಯಲ್ಲಿ ನೀವು ಕಾಪಾಡಿಕೊಳ್ಳ್ರಿ. ಯಾಕಂತ ಹೇಳಿದ್ರೆ ನೀವು ಅವರಿಗೆ ಕೊಡುವುದಾದರೆ ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಕೈ ಚಾಚುವಂಥ ಅಗತ್ಯತೆ ಇರೋದಿಲ್ಲ. ಇವತ್ತೆಷ್ಟೋ ಸಭಾಪಾಲಕರು ಅವರ ಜೀವನದಲ್ಲಿ ಅವ್ರ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಪೋಷಣೆಗಳಿಲ್ಲ. ನನ್ನ ಸಭೆಯಲ್ಲಿ ಯಾವಾಗಲೂ ನಾನು ಹೇಳುವಂಥ ಒಂದು ಮಾತು, ನಿಮ್ಮ ಸಭಾಪಾಲಕರಿಗೆ ನೀವು ಪೋಷಿಸದೆ ಹೋದರೆ ನಿಮ್ಮ ಸಭಾಪಾಲಕರು ಇನ್ನೊಬ್ಬರ ಬಳಿಗೆ ಹೋಗಿ ಕೈ ಚಾಚ್ತಾರೆ. ಇನ್ನೊಬ್ಬರ ಬಳಿ ಕೈ ಚಾಚುವುದಾದರೆ ನಿಮಗೆ ಖಂಡಿತವಾಗಲೂ ಅವಮಾನಕರವಾಗಿರ್ತದೆ. ಹಾಗಾಗಿ ನಿಮ್ಮ ಸಭಾಪಾಲಕನ ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಕೈ ಚಾಚದ ರೀತಿಯಲ್ಲಿ ನೋಡಿಕೊಳ್ಳಿರಿ. ಒಬ್ಬ ತಂದೆಗೆ ಒಬ್ಬ ಮಗನಿದ್ದು ಆ ತಂದೆ ಮಗನಿಗೆ ಚೆನ್ನಾಗಿ ಪೋಷಿಸ್ತಾ ಇದ್ದಾಗ ಆ ಮಗನು ಬೇರೊಬ್ಬರ ಬಳಿಯಲ್ಲಿ ಹೋಗಿ ಕೈ ಚಾಚುವುದಾದರೆ ತಂದೆಗೆ ಅವಮಾನವಾಗ್ತದೆ.
ಅದೇ ರೀತಿಯಲ್ಲಿ ಒಬ್ಬ ಸಭಾಪಾಲಕನು ಇನ್ನೊಬ್ಬರ ಬಳಿ ಕೈ ಚಾಚುವ ಖಂಡಿತವಾಗಲೂ ಅದು ಅವಮಾನಕರವಾಗಿರುತ್ತೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ಕೊಡುವುದು ನೀನು ದೇವರಿಗೆ ಭಯಪಡೋದನ್ನು ತೋರಿಸ್ತದೆ. ಕೊಡುವಂಥದ್ದು ನೀನು ಆತ್ಮಿಕವಾಗಿ ಭದ್ರವಾಗಿರುವಂಥ ಅಂಶವನ್ನು ಅದು ತೋರಿಸಿಕೊಡುವಂಥದ್ದಾಗಿದೆ. ಮೂರನೇದಾಗಿ, ನಾವು ಕೊಡುವುದರಿಂದ ಅಭಿವೃದ್ಧಿಯು ಭದ್ರವಾಗಿರ್ತದೆ. ನೋಡ್ರಿ, ಅಭಿವೃದ್ಧಿ ಭದ್ರವಾಗಿರ್ತದೆ. ಅಭಿವೃದ್ಧಿ ಭದ್ರವಾಗಿರ್ತಂದ್ರೆ ಇದು ಅರ್ಥವಾಯ್ತಾ ನಿಮಗೆ? ನೋಡ್ರಿ, ಅಭಿವೃದ್ಧಿ ಹೇಗಾಗ್ತದಪ್ಪ ಅಂದರೆ ಇರುವಂಥದ್ದು ಬೆಳೆಯುವಂಥದ್ದಕ್ಕೆ ಅಭಿವೃದ್ಧಿ ಎಂಬುದಾಗಿ ಹೇಳ್ತೀವಿ. ಒಂದು ವಿಷಯ ಇದೆ, ಈಗ ಫಾರ್ ಎಕ್ಸಾಂಪಲ್ ₹1 ಇದೆ, ₹1 ಇದ್ದಿದ್ದು ₹100 ಆಗುವ ಮಟ್ಟಿಗೆ ಅದು ಬೆಳೀತಾ ಇದ್ದರೆ ಅದಕ್ಕೆ ಅಭಿವೃದ್ಧಿ ಎಂಬುದಾಗಿ ಹೇಳ್ತೇವೆ ನಾವು. ಈಗ ಒಂದು ಬೀಜವನ್ನು ನಾವು ಭೂಮಿಯಲ್ಲಿ ಹಾಕ್ತೇವೆ, ಅದು ಬೆಳೆದು ಏನು ಮಾಡ್ತಪ್ಪ ಅಂದರೆ ಫಲ ಕೊಡ್ತಾ, ಅದಕ್ಕೆ ಅಭಿವೃದ್ಧಿ ಎಂಬುದಾಗಿ ನಾವು ಹೇಳ್ತೇವೆ. ಒಂದು ಬೀಜ ಬಹಳಷ್ಟು ಹಣ್ಣು ಕೊಡುವಂಥದ್ದು, ಒಂದು ಬೀಜ ಬಹಳಷ್ಟು ಫಲ ಕೊಡುವಂಥದ್ದು, ಒಂದು ಬೀಜ ಬಹಳಷ್ಟು ಧಾನ್ಯ ಕೊಡುವಂಥದ್ದು. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ, ಒಂದು ವೇಳೆ ನೀವು ದೇವರಿಗೆ ಕೊಡುವಂತಹ ವಿಷಯ ಬಂದಾಗ, ಕೊಡುವುದಾದರೆ ನಿಮ್ಮ ಆತ್ಮಿಕ ಅಥವಾ ನಿಮ್ಮ ಭದ್ರತೆ, ನಿಮ್ಮ ಅಭಿವೃದ್ಧಿಯು ಭದ್ರವಾಗಿರುವಂಥದ್ದಾಗಿದೆ. ಹೇಗೆ ಭದ್ರವಾಗಿರಲಿಕ್ಕೆ ಸಾಧ್ಯ? ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 9ರಿಂದ 10ನೇ ವಚನಕ್ಕೆ ನಾವು ಹೋಗುವಾಗ, ಬೆಳೆಯುವಿಕೆಯು ನಿಲ್ಲುವುದೇ ಇಲ್ಲ ಎಂಬುದಾಗಿ. ನಿನ್ನ ಅಭಿವೃದ್ಧಿ ಅಥವಾ ನಿನ್ನ ಆಶೀರ್ವಾದ ಅಭಿವೃದ್ಧಿಗಳು ಬೆಳೆಯುವಂಥ ವಿಷಯದಲ್ಲಿ ಅದು ಬೆಳೀತಾ ಇರ್ತದೆ, ಅದು ನಿಲ್ಲೋದೇ ಇಲ್ಲ. ನೋಡ್ರಿ, ಭದ್ರವಾಗಿರುವಂಥದ್ದು. ಭಾಳಷ್ಟು ಜನರಿಗೆ ಆಶೀರ್ವಾದ ಬರ್ತದೆ, ಆದರೆ ಆಶೀರ್ವಾದ ನಿಲ್ತಾ ಇಲ್ಲ. ಭಾಳಷ್ಟು ಜನರನ್ನು ನೋಡಿದ್ದೀನಿ, ಅವ್ರ ಬಳಿಗೆ ಹಣ ಬರ್ತದೆ, ಅದು ನಿಲ್ತಾ ಇಲ್ಲ. ಭಾಳ ಜನರಿಗೆ ಆಶೀರ್ವಾದಗಳು ಬರ್ತವೆ, ನಿಲ್ತಾ ಇಲ್ಲ. ಭಾಳ ಜನರಿಗೆ ಏನೋ ಸಂಗತಿಗಳು ಬರ್ತವೆ, ನಿಲ್ತಾ ಇಲ್ಲ. ಅದು ಕಾರಣ ಏನಪ್ಪ ಅಂದರೆ ಆ ಅಭಿವೃದ್ಧಿ ಭದ್ರವಾಗಿರ್ತಾ ಇಲ್ಲ. ಆ ಅಭಿವೃದ್ಧಿ ನಿಲ್ಲೋದಕ್ಕೋಸ್ಕರ ಭದ್ರವಾಗಿ ಬರ್ತಾರೆ. ಎಷ್ಟೋ ಹಣ ಬರ್ತದೆ, ಎಷ್ಟೋ ಹಣ ಹೋಗ್ತದೆ, ಎಷ್ಟೋ ಹಣ ಬರ್ತದೆ, ಎಷ್ಟೋ ಹೋಗ್ತದೆ, ಬರ್ತಾ ಇದೆ ಹೋಗ್ತಾ ಇದೆ, ಬಿಟ್ಟರೆ ಅದು ಭದ್ರವಾಗಿ ನಿಲ್ತಾ ಇಲ್ಲ. ಭದ್ರವಾಗಿ ನಿಲ್ಲೋದಂದರೆ ನಾವು ಬಚ್ಚಿಡ್ಬೇಕಂತ ಹೇಳ್ತಾ ಇದ್ದೀವಿ, ಇಲ್ಲ. ಆ ಬೆಳವಣಿಗೆ ನೀವು ಎಷ್ಟೇ ಹಂಚುವುದಾದ್ರೂ ಅದು ವೃದ್ಧಿ ಆಗ್ತಾನೆ ಇರಬೇಕು. ಹೇಗೆ ಒಬ್ಬ ಸ್ತ್ರೀಯು ಎಲಿಷನ ಬಳಿಗೆ ಬಂದು, ನಿನ್ನ ಸೇವಕನ ಹೆಂಡತಿ ನಾನು ಆಗಿದ್ದೇನೆ, ನಿನ್ನ ಸೇವಕನು ಎಷ್ಟು ನಂಬಿಗಸ್ತನ, ನೀನು ಬಲ್ಲಾತನಾಗಿದ್ದಿ, ಅವನು ಜೀವ ಇರುವ ತನಕ ಭಯಭಕ್ತಿ ಉಳ್ಳವನಾಗಿದ್ನು, ಆದರೆ ಅವನು ಸಾಯುವಾಗ ಸಾಲ ಮಾಡಿಕೊಂಡು ಸತ್ತದ್ರಿಂದ ಸಾಲಗಾರರು ಬಂದು ಈಗ ನನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಹೇಳಿದಾಗ, ಎಲಿಷನು ಹೇಳುವಂಥ ಒಂದು ಮಾತು ಏನಪ್ಪ ಅಂದರೆ, ನಿನ್ನ ಮನೇಲಿ ಏನಿದೆ? ಎಣ್ಣೆ ಇದ್ರೆ ಹಾಗಾದರೆ ಸುತ್ತಮುತ್ತಿರುವಂಥ ಎಲ್ಲ ಮನೆಗಳಿಂದ ಪಾತ್ರೆ ಕೊಡಿಸ್ಕೋ, ಆ ಪಾತ್ರೆಯಲ್ಲಿ ಆ ಎಣ್ಣೆಯನ್ನು ಹಾಕು, ಅದು ಉಕ್ಕುತ್ತದೆ ಅನ್ನುವಂಥದ್ದು. ಅದು ಬೆಳೆಯುವಿಕೆಯನ್ನು ತೋರಿಸ್ತಾ. ಬೆಳೆಯುವಿಕೆ ಅನ್ನುವಂಥದ್ದು ಎಲ್ಲಿ ತನಕ ಇರ್ತಪ್ಪ ಅಂದರೆ ಆ ಮನೆಯಲ್ಲಿ ಪಾತ್ರೆಗಳಿರುವ ತನಕ ಮಾತ್ರ. ಪಾತ್ರೆಗಳು ಖಾಲಿ ಆದ ತಕ್ಷಣ ನಿಂತು ಹೋಗ್ತದೆ. ಆದರೆ ನಿಜವಾಗ್ಲೂ ದೇವರಿಗೆ ಕೊಡುವಂಥವನು ಏನಾಗಿರ್ತಾನಪ್ಪ ಅಂದರೆ ಆ ರೀತಿಯಾದಂಥ ನಿಲ್ಲುವಿಕೆ ಅಲ್ಲ. ಅವನ ಜೀವಿತದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾನೆ ಇರುತ್ತೆ. ಎಷ್ಟು ಹೆಚ್ಚಾಗಿ ಅವನು ಚೆಲ್ತಾನೋ ಅಷ್ಟು ಹೆಚ್ಚಾಗಿ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಅಭಿವೃದ್ಧಿ ಭದ್ರವಾಗಿರಬೇಕು. ಅಭಿವೃದ್ಧಿ ಭದ್ರವಾಗಿರುವಂಥದ್ದೇ. ನೋಡ್ರಿ, ನೀವು ಯಾವಾಗ ದೇವರಿಗೆ ಕೊಡ್ತಿರೋ ಬೆಳೆಯುವಿಕೆಯು ನಿಲ್ಲುವುದಿಲ್ಲ. ಅದು ಏನಾಗ್ತಾ ಹೋಗ್ತದೆ? ಬೆಳೀತಾ ಹೋಗ್ತದೆ. ಬೆಳೆಯೋದು ಅನ್ನುವಾಗ ನೀವು ಬಚ್ಚಿಡೋದಲ್ಲ. ನೀವು ಎಷ್ಟು ಚೆಲ್ತಾ ಇದ್ರು ಸಹ ಅದು ಬೆಳೀತಾ ಇರ್ತದೆ, ವೃದ್ಧಿ ಆಗ್ತಾ ಇರ್ತದೆ. ಹೇಗೆ ಆ ಸ್ತ್ರೀ ಪಾತ್ರೆ ಒಳಗೆ ಎಣ್ಣೆ ಹಾಕುವಾಗ ಅದು ಬೆಳೀತಾ ಇತ್ತು, ಹಾಗೆ ನಿಮ್ಮ ಜೀವಿತದಲ್ಲಿ ಬೆಳೀತಾ ಹೋಗ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ, ದೇವರಿಗಾಗಿ ಕೊಡುವಂಥವನು ಅವನೇನಾಗಿರ್ತಾನಪ್ಪ? ಮೂರನೇದಾಗಿ ನೋಡುವಾಗ ಅವನ ಜೀವಿತದಲ್ಲಿ ಬೆಳವಣಿಗೆ ಭದ್ರವಾಗಿರ್ತದೆ. ಅವನ ಜೀವಿತದಲ್ಲಿ ಬೆಳವಣಿಗೆಯು ಭದ್ರವಾಗಿರ್ತದೆ. ದೇವರಿಗೆ ಕೊಡುವಂಥವನು ದೇವರಿಗೆ ಭಯಪಡುವವನಾಗಿದ್ದಾನೆಂಬುದು ಒಂದನೇದಾಗಿ ನೋಡಿಕೊಂಡೆವು. ಎರಡನೇದಾಗಿ ದೇವರಿಗೆ ಕೊಡುವಂಥದ್ದು ಏನು ಸೂಚನೆಯನ್ನು ತೋರಿಸ್ತದಪ್ಪ ಅಂತ ಹೇಳಿದ್ರೆ ಅವನ ಆತ್ಮಿಕ ಭದ್ರತೆಯನ್ನು ತೋರಿಸಿಕೊಡ್ತದೆ. ಮೂರನೇದಾಗಿ ದೇವರಿಗೆ ಕೊಡುವಿಕೆ ಏನನ್ನು ತೋರಿಸ್ತದಪ್ಪ ಅಂತ ಹೇಳಿದ್ರೆ ಅವನ ಅಭಿವೃದ್ಧಿ ಭದ್ರವಾಗಿರ್ತದೆ. ನಾಲ್ಕನೇದಾಗಿ ನೋಡುವಾಗ ನಾವು ಕೊಡುವುದರಿಂದ ನಮಗೆ ಇರುವಂಥದ್ದು ಕೆಡುವುದಿಲ್ಲ. ಕೆಡುವುದೇ ಇಲ್ಲ. ಮಲಾಕಿ ಗ್ರಂಥ 3ನೇ ಅಧ್ಯಾಯದ 8ರಿಂದ 12 ತನಕ ನಾವು ಹೋಗುವಾಗ ಅಲ್ಲಿ ನಮಗೆ ಕೊಡಲ್ಪಟ್ಟದ್ದು ಯಾವುದು ಕೆಡಲ್ಪಡುವುದಿಲ್ಲ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ, 8ನೇ ವಚನವನ್ನು ನಾವು ನೋಡುವಾಗ, ಮಲಾಕಿ ಗ್ರಂಥ 3ನೇ ಅಧ್ಯಾಯದ 8ನೇ ವಚನ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ದೇವರಿಂದ ಮಾನವನು ಕಳ್ಳತನ ಮಾಡಬಹುದೋ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇವರು ಮಾನವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾನವನು ಏನು ಹೇಳ್ತಾ ಇದ್ದಾನೆ? ದೇವರಿಂದ ಯಾವುದನ್ನು ಕಳ್ಳತನ ಮಾಡಿದೆವು? ಮಾನವನ ಪ್ರಶ್ನೆ ಹಾಕ್ತಾ ಇದ್ದಾನೆ. 8ನೇ ವಚನದಲ್ಲಿ ದೇವರ ಪ್ರಶ್ನೆ ಕೇಳ್ತಾನೆ, ಮಾನವನ ಕಳ್ಳತನ ಮಾಡ್ಬೋದೋ ದೇವರದನ್ನ ಅಂತೇಳಿ. ಮಾನವನ ಅದೇ 8ನೇ ವಚನದಲ್ಲಿ ಪ್ರಶ್ನೆ ಕೇಳ್ತಾನೆ, ಯಾವುದನ್ನು ನಾವು ದೇವರಿಂದ ಕಳ್ಳತನ ಮಾಡಿದ್ದೇವೆ? ಅಲ್ಲಿ ದೇವರು ಹೇಳ್ತಾರೆ, ದಶಮ ಭಾಗ ಮತ್ತು ಅರ್ಪಣೆಗಳನ್ನು. ಒಬ್ಬ ವ್ಯಕ್ತಿ ದೇವರಿಂದ ಕಳ್ಳತನ ಮಾಡುವಂಥ ಏಕೈಕ ವಸ್ತು ಯಾವುದಪ್ಪ ಅಂದರೆ, ಏಕೈಕ ಸಂಗತಿ ಯಾವುದಪ್ಪ ಅಂತ ಹೇಳಿದ್ರೆ ದೇವರಿಗೆ ಕೊಡುವಂಥ ಸಂಗತಿ.
ಒಬ್ಬನು ಕೊಡದೇ ಇರುವಂಥವನು ಕಳ್ಳ ಎಂಬುದಾಗಿ ಈ ವಾಕ್ಯದ ಪ್ರಕಾರ ನೇರವಾಗಿ ಹೇಳಲಿಕ್ಕೆ ಸಾಧ್ಯ. ದೇವರಿಗಾಗಿ ಕೊಡದೇ ಇರುವಂಥವನು ಕಳ್ಳ ಎಂಬುದಾಗಿ ಈ ವಾಕ್ಯದ ಪ್ರಕಾರ ನಾವು ನೇರವಾಗಿ ಹೇಳಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಕೊಡಬೇಕು ಎಂಬುದಾಗಿ ದೇವರನ್ನು ನೋಡ್ತಾರೆ. ಒಬ್ಬನು ಕಳ್ಳತನ ಮಾಡಬಹುದಾ ಎಂಬುದಾಗಿ ದೇವರು ಪ್ರಶ್ನೆ ಮಾಡುವಾಗ ಮಾನವನ ಕೇಳ್ತಾನೆ, ಯಾವುದನ್ನು ಕಳ್ಳತನ ಮಾಡ್ಕೊಂಡಿದ್ದೀವಿ? ದೇವರು ಹೇಳ್ತಾರೆ, ದಶಮ ಭಾಗ ಮತ್ತು ಅರ್ಪಣೆಗಳನ್ನ. ಮಲಾಕಿ ಗ್ರಂಥ 3ನೇ ಅಧ್ಯಾಯದ 9ನೇ ವಚನಕ್ಕೆ ಹೋಗುವಾಗ, ನೀವು ಕಳ್ಳತನ ಮಾಡಿದ್ರಿಂದ ಇದರ ನಿಮಿತ್ತ ನಿಮಗೆ ಶಾಪ ಬರ್ತದೆ, ಕೊಡದೇ ಇರೋದ್ರಿಂದ ಶಾಪ ಬರ್ತದೆ ಎಂಬುದಾಗಿ ಹೇಳಿ 10ನೇ ವಚನಕ್ಕೆ ಹೋದಾಗ ಶಾಪದಿಂದ ಆಶೀರ್ವಾದಕ್ಕೆ ಹೇಗೆ ಹೋಗ್ಬೇಕೆಂಬುದಾಗಿ ದೇವರು ಮಾರ್ಗದರ್ಶನ ಕೊಡ್ತಾರೆ. ನೀವೀಗ ಕೊಡಲಿಲ್ಲ, ಕಳ್ಳತನ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆ ಕೊಡದೇ ಇದ್ರಿಂದ, ಕಳ್ಳತನ ಮಾಡಿದ್ರಿಂದ ಶಾಪ ಅನ್ನೋದು ಬಂದ್ಬಿಟ್ಟಿದೆ. ಆದರೆ 10ನೇ ವಚನದಲ್ಲಿ ದೇವರು ಹೇಳ್ತಾರೆ, ಹಾಗಾದರೆ ಶಾಪದಿಂದ ಆಶೀರ್ವಾದಕ್ಕೆ ಹಿಂತಿರುಗೋದು ಹೇಗೆ ಎಂಬುದಾಗಿ. ಹೇಗೆ ಹಿಂತಿರುಗಬೇಕು? 10ನೇ ವಚನದಲ್ಲಿ ಹೇಳ್ತದೆ, ದಶಮ ಭಾಗ ತನ್ರಿ, ಇದರಿಂದ ನನ್ನನ್ನು ಪರೀಕ್ಷಿಸ್ರಿ. ಹೇಗೆ ಪರೀಕ್ಷಿಸಬೇಕು? ದೇವರ ಆಕಾಶದ ಕಿಟಿಗಳನ್ನ ತೆರೆಯುವನೋ ಪರೀಕ್ಷಿಸ್ಬೇಕಂತೆ. ಯಾವುದನ್ನು ಪರೀಕ್ಷಿಸಬೇಕು? ನಾವು ಸಣ್ಣದನ್ನು ಕೊಟ್ಟು ದೊಡ್ಡದನ್ನು ಪರೀಕ್ಷಿಸ್ಬೇಕಂತೆ. ಎದುರು ನೋಡ್ಬೇಕಂತೆ. ನಾವು ತಗೊಂಡು ಬನ್ನಿರಿ, ನನ್ನನ್ನು ನೀವಿರೋದನ್ನು ತಗೊಂಡು ಬನ್ನಿ, ದಶಮಭಾಗ ತನ್ರಿ, ಇದರಿಂದ ನನ್ನನ್ನು ಪರೀಕ್ಷಿಸ್ರಿ. ಹೇಗೆ ಪರೀಕ್ಷಿಸಬೇಕು? ಅಲ್ಲಿ ಹೇಳ್ತೇನಪ್ಪ ಅಂದರೆ, ದೇವರು ಆಕಾಶದ ಕಿಟಿಗಳನ್ನು ತೆರೆಯುವನೋ. ಈ ಆಕಾಶದ ಕಿಟಿಕಿಗಳು ತೆರೆಯುವನೋ ಎಂಬುದಾಗಿ ಹೇಳಿ, ಸಾಕಾಗುವುದಕ್ಕಿಂತ ಹೆಚ್ಚಾಗುವಷ್ಟು ಆಶೀರ್ವಾದ ನಿಮಗೆ ಸುರಿಸುವನು, ಸ್ಥಳ ಇಳಿಸಲಾರದಷ್ಟು ನಿಮಗೆ ಸುರಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಂದು ಸಾರಿ ಇದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರು ಆಕಾಶವನ್ನು ತೆರೆದಾಗ ಏನಾಯಿತು ಎಂಬುದಾಗಿ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದ 11ನೇ ವಚನಕ್ಕೆ ಹೋಗುವಾಗ, ಆಕಾಶ ತೆರೆದು ದೇವರು ನೀರಿನಿಂದ ಭೂಮಿಯನ್ನು ತುಂಬಿಸಿದ್ನು. ದೇವರು ತುಂಬಿಸುವಾಗ ಹೇಗಿತ್ತಪ್ಪ ಅಂದರೆ ಕಂಪ್ಲೀಟಾಗಿ ತುಂಬಿಸಲ್ಪಟ್ಟಿತ್ತದು. ದೇವರು ಪರಿಪೂರ್ಣವಾಗಿ ತುಂಬಿಸಲ್ಪಟ್ಟಿದ್ನು ಎಂಬುದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಕೀರ್ತನೆ 78 23ರಿಂದ 25 ತನಕ ನೋಡುವಾಗ ತೆರೆದು, ಅಂದರೆ ಆಕಾಶದ ಕಿಟಿಕಿಗಳನ್ನ ತೆರೆದು ಆಹಾರವನ್ನು ಅವರಿಗೆ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಸಮೃದ್ಧಿಯಾಗಿ 40 ವರ್ಷಗಳ ಕಾಲ ಅವರ ಆಹಾರಕ್ಕಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇರಲಿಲ್ಲ. ಅವರ ಜೀವನದಲ್ಲಿ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿದನು. ಆಶೀರ್ವಾದಗಳನ್ನು ಅವರ ಜೀವನದಲ್ಲಿ ಅನುಗ್ರಹಿಸಿದನು. 11ನೇ ವಚನ ಈಗ ನೋಡ್ರಿ, ಮಲಾಕಿ ಗ್ರಂಥ 3ನೇ ಅಧ್ಯಾಯದ 11ನೇ ವಚನ. ನಮ್ಮ ಆದಾಯದಿಂದ ಕೆಡಿಸುವವರಿಂದ, ಅಂದರೆ ನಮ್ಮ ಆದಾಯವನ್ನು ಕೆಡಿಸುವುದರಿಂದ ದೇವರು ತಡೀತಾನೆ. ಒಂದು ವೇಳೆ ನಮ್ಮ ಆದಾಯ ಬರುವಂಥದ್ದು ಯಾವುದಾದ್ರು ತಪ್ಪಾದ ಸ್ಥಳಕ್ಕೆ ಹೋಗೋದಾದರೆ, ತಪ್ಪಾದ ಕಾರ್ಯಗಳಿಗೆ ಹೋಗೋದಾದರೆ, ತಪ್ಪಾದ ಸಂಗತಿಗಳಿಗೆ ಹೋಗೋದಾದರೆ ದೇವರು ಅದನ್ನು ತಡೀತಾನೆ. ನಮ್ಮ ಆದಾಯ ಕೆಡದು, ನಮ್ಮ ಆದಾಯ ಬರುವಂಥದ್ದು ಕೆಡದ ರೀತಿಯಲ್ಲಿ ದೇವರು ಕಾಪಾಡ್ತಾನೆ. ನಮ್ಮ ಆದಾಯ ಅಭಿವೃದ್ಧಿ ಆಗುವಂತೆ ದೇವರು ಮಾಡ್ತಾರೆ ಎಂಬುದಾಗಿ ನಾವು ಮಲಾಕಿ 3:11 ನೋಡುತ್ತೇವೆ. 12ನೇ ವಚನಕ್ಕೆ ಹೋಗುವಾಗ, ನಾವು ಕೊಡುವುದರಿಂದ ಇತರ ಜನರಿಗೆ ಸಾಕ್ಷಿಗಳಾಗಿರ್ತೇವಂತೆ. ನೋಡ್ರಿ, ಒಬ್ಬನು ದೇವರಿಗೆ ಕೊಡುವುದರಿಂದ ಅವನು ದೇವರಿಗೆ ಭಯಪಡುವವನೆಂಬುದಾಗಿ ತೋರಿಸುವುದಾದರೆ, ಎರಡನೇದಾಗಿ ಒಬ್ಬನು ದೇವರಿಗೆ ಕೊಡುವುದರಿಂದ ಅವನು ಆತ್ಮಿಕವಾಗಿ ಭದ್ರವಾಗಿರ್ತಾನೆ ಅಂತ ಹೇಳುವುದಾದರೆ, ಒಬ್ಬನು ದೇವರಿಗೆ ಕೊಡುವುದರಿಂದ ಅವನ ಅಭಿವೃದ್ಧಿ ಏನಾಗ್ತಪ್ಪ ಅಂದರೆ ಭದ್ರವಾಗಿರುತ್ತೆ ಎಂಬುದಾಗಿ ಹೇಳುವುದಾದರೆ, ನಾವು ಕೊಡುವುದರಿಂದ ಏನಾಗ್ತದಪ್ಪ ಅಂದರೆ, ಒಬ್ಬನು ಕೊಡುವುದರಿಂದ ಅವನಿಗೆ ಇರೋದೇನಾಗಲ್ಲ, ಕೆಡೋದಿಲ್ಲ. ಕೊಡದೇ ಇರುವಂಥ ವ್ಯಕ್ತಿಗೆ ಅದು ಖಂಡಿತವಾಗಲೂ ಕೆಡ್ತದೆ, ಕೊಡುವಂಥ ವ್ಯಕ್ತಿಗೆ ಅದು ಕೆಡುವುದೇ ಇಲ್ಲ. ಯಾಕಂದರೆ ದೇವರು ಅದನ್ನು ಸಂರಕ್ಷಿಸುವವನಾಗಿದ್ದಾನೆ. ಮಾತ್ರವಲ್ಲದೆ ಮಲಾಕಿ 3:12 ಹೇಳ್ತಾರೆ, ಇತರ ಜನರಿಗೆ ನೀವು ಸಾಕ್ಷಿಗಳಾಗಿರ್ತೀರಿ. ನಾವು ದೊಡ್ಡ ಸಾಕ್ಷಿಯಾಗಿರಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯಾಕೆ ನಾವು ಕೊಡಬೇಕೆಂಬುದನ್ನು ನೋಡುವಾಗ ಈ ಸಂಗತಿಗಳು ನೀವು ನೆನಪಲ್ಲಿಟ್ಕೊಳ್ಬೇಕೆಂಬುದನ್ನು ಪ್ರಾರ್ಥಿಸುವವನಾಗಿದ್ದೇನೆ. ಒಂದನೇದಾಗಿ, ನಾನು ಕೊಡೋದ್ರಿಂದ ದೇವರಿಗೆ ಭಯಪಡುವವನಾಗಿದ್ದೇನೆ. ಎರಡನೇದಾಗಿ, ನಾನು ಕೊಡುವುದರಿಂದ ನಾನು ನನ್ನ ಆತ್ಮಿಕವಾಗಿ ಭದ್ರವಾಗಿರ್ತೇನೆ. ಮೂರನೇದಾಗಿ, ನನ್ನ ಅಭಿವೃದ್ಧಿ ಭದ್ರವಾಗಿರ್ತದೆ. ನಾಲ್ಕನೇದಾಗಿ, ನಾನು ಕೊಡೋದ್ರಿಂದ ದೇವರು ನನಗೆ ಕೆಡದೇ ಇರುವಂಥ ಕಾರ್ಯಗಳನ್ನ ಬರಮಾಡೋದಿಲ್ಲ. ನಾವೆಷ್ಟು ನಮ್ಮ ಆತ್ಮಿಕವಾದ ನಮ್ಮ ಒಂದು ಸಂಪತ್ತನ್ನು ಹಾಸ್ಪಿಟ್ಲ್ಗಳಿಗೆ ತಗೊಂಡೋಗಿ ಇಡಲಿಲ್ಲ. ಎಷ್ಟು ಜನ ನಮ್ಮ ಸಂಪತ್ತುಗಳನ್ನ ತಗೊಂಡೋಗಿ ವ್ಯರ್ಥವಾದ ಜಾಗಕ್ಕೆ ಇಡಲಿಲ್ಲ. ನಾವು ಎಷ್ಟು ಜನ ನಮ್ಮ ಸಂಪತ್ತನ್ನು ತಗೊಂಡೋಗಿ ಯಾವುದೋ ವಸ್ತುಗಳನ್ನು ತಗೊಳ್ಳುವಾಗ ಅದು ಹಾಳಾಗಿ ಹೋಗಲಿಲ್ಲ. ಹೀಗೆ ನಮ್ಮ ಜೀವಿತದಲ್ಲಿ ಭಾಳಷ್ಟು ಕೇಡುಗಳು ಬರಲಿಕ್ಕುಂಟು. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಕೊಡುವುದು ಎಂಬುದು ಭಾಳ ಪ್ರಾಮುಖ್ಯ. ಕೊಡೋದು ಎಂಬುದು ನಿನ್ನ ಜೀವನದಲ್ಲಿ ಅದು ಏನನ್ನು ತೋರಿಸುತ್ತೆ ಎಂಬುದಾಗಿ ಇವತ್ತು ನಾವು ದೇವರ ವಾಕ್ಯದಿಂದ ಕಲಿತುಕೊಂಡವರಾಗಿದ್ದೇವೆ. ಹಾಗಾಗಿ ದೇವರು ತಾನೇ ಈ ವಾಕ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಪ್ರವಾಹದ ಹಾಗೆ ಹರಿದು ಬಂದು ಆತನ ಮಹಿಮೆಯ ಸಾನ್ನಿಧ್ಯದಲ್ಲಿ ಆತನನ್ನು ಸ್ತುತಿಸುತ್ತಾ ಆತನ ಆತ್ಮಿಕ ಅಭಿವೃದ್ಧಿಯಲ್ಲಿ ಇನ್ನು ಹೇರಾಳವಾಗಿ ನೀವು ಹೆಚ್ಚಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸುತ್ತಾ, ದೇವರು ತಾನೇ ನಿಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಆಶೀರ್ವದಿಸಲೆಂಬುದಾಗಿ ಹೇಳಿ
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ, ನಾವು ಯಾಕೆ ನಿನಗೆ ಕೊಡಬೇಕು, ಕೊಡೋದು ಏನನ್ನು ಸೂಚಿಸ್ತದೆ ಎಂಬುದಾಗಿ ನಾವು ಕಲಿತುಕೊಂಡೆವು ದೇವಾ. ಅಪ್ಪ, ನಾವು ನಿನಗೆ ಕೊಡುವುದರ ಮುಖಾಂತರವಾಗಿ ನಿನಗೆ ಭಯಪಡುವವರಾಗಿದ್ದೇವೆ. ನಾವು ನಿನಗೆ ಕೊಡುವುದರ ಮುಖಾಂತರವಾಗಿ ಆತ್ಮಿಕವಾಗಿ ಭದ್ರವಾಗಿದ್ದೇವೆ. ನಾವು ನಿನಗೆ ಕೊಡುವುದರ ಮುಖಾಂತರವಾಗಿ ಅಭಿವೃದ್ಧಿ ಭದ್ರವಾಗಿರ್ತದೆ. ನಾವು ನಿನಗೆ ಕೊಡುವುದರ ಮುಖಾಂತರವಾಗಿ ಕರ್ತನೇ ನಮ್ಮ ಜೀವಿತದಲ್ಲಿ ಅಪ್ಪ ಕೆಡುವಂಥ ಕಾರ್ಯಗಳು ಬಾರದ ರೀತಿಯಲ್ಲಿ ನೀನು ಕಾಪಾಡ್ತಿದ್ದೇವ್ರೆ. ನಮ್ಮನ್ನು ದೊಡ್ಡ ಸಾಕ್ಷಿಯಾಗಿ ನೀನು ಇಡುವವನಾಗಿದ್ದಿ ದೇವಾ. ದೇವಾ, ಆಶೀರ್ವದಿಸು. ನಿನ್ನ ವಾಕ್ಯ ಕೇಳಿದಂಥ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಒಂದು ವೇಳೆ ಯಾರಾದರೂ ಇಲ್ಲಿ ತನಕ ಕೊಡದೇ ಇರುವುದಾದರೆ ಅವ್ರು ಕೊಡಲಿಕ್ಕೆ ಸಹಾಯ ಮಾಡು. ಸಭಾಪಾಲಕರನ್ನು ದೃಷ್ಟಿಸುವಂತೆ ಕೃಪೆ ಕೊಡು ದೇವರೇ. ಸಭೆಯನ್ನು ಪೋಷಿಸುವಂತೆ ಅವರಿಗೆ ನಡೆಸಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೇನೆ. ಅಪ್ಪ, ಇದುವರೆಗೂ ಯಾರಾದರೂ ನಂಬಿಗಸ್ತರಾಗಿ ಕೊಡುತ್ತಿರುವುದಾದರೆ ನಿನ್ನ ವಾಕ್ಯದ ಪ್ರಕಾರ ಹೇರಳವಾದ ಆಶೀರ್ವಾದಗಳನ್ನ ಅವ್ರಿಗೆ ಅನುಗ್ರಹಿಸು. ಒಂದು ವೇಳೆ ನಿನ್ನ ಕೊಡುವಿಕೆಯ ಕುರಿತಾಗಿ ಒಂದು ವೇಳೆ ತಪ್ಪಾಗಿ ಮಾತಾಡುವಂಥ ವ್ಯಕ್ತಿಗಳು ಇವತ್ತು ಇದನ್ನು ಕೇಳಿಸಿಕೊಳ್ತಾ ಇದ್ದರೆ ದೇವರೇ, ಅವರ ಹೃದಯಗಳನ್ನ ಬದಲಾಯಿಸು. ನಿನ್ನ ಮಾತನ್ನು ಕೇಳಿ ನಿನಗೆ ವಿಧೇಯವಾಗುವಂತೆ ಅವರಿಗೆ ಸಹಾಯ ಮಾಡು ದೇವ. ನೀನು ಹಾಗೆ ಮಾಡಿದ್ದಕ್ಕಾಗಿ ವಂದಿಸುತ್ತ ಯೇಸು ಕರ್ತನ ಹೆಸರಿನಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.